ಏನೇ ಪ್ಲೇಟ್ ತಗೊಳ್ಳಿಲ್ವಾ? ಪ್ಲೇಟಲ್ಲಿ ತಿಂದ್ರೆ ವಾಶ್ ಮಾಡ್ಬೇಕಲ್ವಾ? ಪಾತ್ರೆ ತೊಳ್ದು ತೊಳ್ದು ಕೈಯೆಲ್ಲ ಹೇಗಾಗಿದೆ ನೋಡಿ. ಸರಿ ಅದ್ ಬಿಡಿ, ಇವತ್ ಯಾಕೆ ಲೇಟು? ಬರ್ತಾ ದಾರಿನಲ್ಲಿ ಬಾರಿಗೆ ಹೋಗಿದ್ರಾ? ಅದಕ್ ಮಾತ್ರ ಲೀವೇ ಇಲ್ಲ ಅಲ್ವಾ? ಅದೇ ನಾನ್ ಸೀರೆ ತಗೋಬೇಕು ಅಂತ ಹೇಳಿದ ವಿಷಯನ್ ಮಾತ್ರ ಪೂರ್ತಿಯಾಗಿ ಮರ್ತಿದ್ದೀರಾ. ಏ ಅಬೇ, ಕಾರ್ ರಿಪೇರಿಗೆ ಬಂದಿತ್ತು ತಾನೆ, 3,000 ರೂಪಾಯಿ ಖರ್ಚಾಗಿದೆ. ATM 0 ಬ್ಯಾಲೆನ್ಸ್, ಕ್ರೆಡಿಟ್ ಕಾರ್ಡ್ದು ಲಿಮಿಟ್ ಆಗೋಗಿದೆ. ಹಾ, ಮತ್ತೆ ಕುಡ್ಕೊಂಬಂದಿದ್ದು? ಸುಮ್ನೆ ಕಾರಣ ಹೇಳ್ಬೇಡಿ. ಪ್ರೀತಿಸ್ಬೇಕಾದ್ರೆ ಮಾತ್ರ ಈ ತರದೆಲ್ಲ ಹೇಳಲಿಲ್ಲ. ಅವಾಗ ಏನೇ ಕೇಳಿದ್ರು ಓಕೆ ಅಂತಿದ್ರಿ. ಒಂದ್ ಮಗು ಹಡ್ದಿದ್ ಕೂಡ್ಲೆ ವ್ಯಾಲ್ಯೂ ಕಮ್ಮಿ ಆಯ್ತಾ? ಸಾಕು, ನಗ್ಬೇಡಿ, ನನಗ್ ಗೊತ್ತು. ಆರ್ ಯು ಫೀಲಿಂಗ್ ಇನ್ಸೆಕ್ಯೂರಿಟಿ? ಹಾಗೆ ಅನ್ಕೊಳ್ಳಿ. ಏನಬೇ, ಸ್ವಲ್ಪ ಸಮಯನೂ ಜಗಳ ಮಾಡದೆ ಇರೋಕ್ಕಾಗಲ್ವಾ? ನಂಗೆ ಯಾಕೆ ಹೇಳ್ತಾ ಇದ್ದೀರಾ? ನಾನ ಸ್ಟಾರ್ಟ್ ಮಾಡಿದ್ದು. ಸರಿ ಬಿಡು, ನಾನೇ ಅನ್ಕೋ, ಬಿಟ್ಟಾಕೋ. ಬಾಮ್ಮ. ಓ, ಈಗ ನಂಗೆ ಅರ್ಥ ಆಗ್ತಾ ಇದೆ. ಇವತ್ ನನ್ ಜೊತೆಲಿ ಯಾವ ಪ್ರೋಗ್ರಾಮ್ ಇಲ್ಲ ಅಂತ ತಾನೇ ನೀವ್ ಹೀಗ್ ಹೋಗ್ತಾ ಇರೋದು. ನಾನ್ ಸುಮ್ನೆ ಸ್ಟಾಕ್ ಇರ್ಲಿ ಅಂತ ತರ್ಸಿದ್ದು. ನಿಜವಾಗ್ಲು ನೀನ್ ಯಾಕೆ ನಗ್ತಿದ್ಯಾ? ಈಗಿನ ಕಾಲದ ಮಕ್ಕಳನ್ನ ನಂಬೋದೇ ಕಷ್ಟ. ಏನಾಯ್ತು? ನಾನು ನಮ್ಮ ಮನೆದು ಪ್ಲಾನ್ ನೋಡ್ತಾ ಇದ್ದೀನಿ. ನಾವ್ ಆ ಸ್ಥಳನ್ ಮಾರ್ಬಿಡಣ್ವಾ? ಅದಕ್ಕೆ ನಾನು ಬರೀ ಅಡ್ವಾನ್ಸ್ ಮಾತ್ರ ಕೊಟ್ಟಿದ್ದೀನಿ. ರಿಜಿಸ್ಟ್ರೇಷನ್ಗೆ ಇನ್ನೂ 3 ತಿಂಗಳಿದೆ. ನನಗೇನು ತೋಚುತ್ತಾನೇ ಇಲ್ಲ. ನಿನ್ಗೇನಾದರೂ ಐಡಿಯಾ ಇದೆಯಾ? ಅಯ್ಯೋ, ನಾನೇನ್ ಅನ್ಕೊಂಡೆ ಅಂದ್ರೆ ಆ ಸೈಟಿಗೆ ಹಾಕಿರೋ ದುಡ್ಡನ್ನ ವಾಪಸ್ ತಗೊಂಡು ಬೇರೆ ಕಡೆ ಇನ್ವೆಸ್ಟ್ ಮಾಡೋಣ ಅಂತ. ನಂಗೆ ಯಾಕೋ ಆ ಪ್ಲಾನ್ ಅಷ್ಟಿಷ್ಟ ಆಗ್ಲಿಲ್ಲ. ಇದೇ ತುಂಬಾ ಕಷ್ಟ ಇದೆ. ನಿನ್ನ ಎಕ್ಸ್ಪೆಕ್ಟೇಷನ್ ದೊಡ್ಡ ಲಕ್ಸುರಿ ವಿಲ್ಲಾ ಇದೆ. ಈ ಫ್ಲಾಟ್ ಬಾಡಿಗೆನೇ ಕಟ್ಟೋದಿಕ್ಕಾಗ್ತಿಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಿನ್ನ ಸಹಕಾರ ಕೂಡ ತುಂಬ ಮುಖ್ಯ. ಅನ್ವಾಂಟೆಡ್ ಥಿಂಗ್ಸ್, ಎಕ್ಸ್ಪೆನ್ಸಸ್ ಎಲ್ಲ ಕಡಿಮೆ ಮಾಡ್ಕೋ. ಬೇಡದೇ ಇರೋ ವಸ್ತುಗಳನ್ನೆಲ್ಲ ಯಾಕೆ ತಗೋತೀಯಾ ಹೇಳು? ಹಾಗಿದ್ರೆ ನೀವು ಕುಡಿಯೋದನ್ನ ಬಿಟ್ಬಿಡಿ. ನಿನಗೊಂದು ದೊಡ್ಡ ಆಸೆ ಇದೆ ಅಲ್ವಾ, ದೊಡ್ಡ ವಿಲ್ಲ ತಗೋಬೇಕು ಅಂತ. ಅದು ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೆ ಬದಲು ನಿನಗೆ ಫ್ರೆಂಡ್ಲಿ ಆಗಿರೋ ಒಳ್ಳೆ ಗಂಡ ಸಿಕ್ಕಿದಾನಲ್ವಾ? ಏನ್ ಲಿಯೋ, ಇದೆಲ್ಲ ಒಂದ್ ವಿಷಯನಾ? ದುಡ್ಡು ಬೇಕು, ಅದನ್ನ ಸಂಪಾದಿಸೋದಕ್ಕೆ ಒಂದ್ ದಾರಿ ಹುಡುಕಿ. ನಮ್ ಮದ್ವೆ ಆದಾಗಿದ್ದ ಫ್ರೆಂಡ್ಸ್ ಎಲ್ಲ ಇವಾಗ UK ನಲ್ಲೋ US ನಲ್ಲೋ ಇದ್ದಾರೆ. ಅವರೆಲ್ಲ ನಿಮ್ ಜೊತೆ ಓದ್ದೋರ್ ತಾನೆ. ಟ್ರೈ ಮಾಡಿದ್ರೆ ನೀವು ಹೋಗ್ಬೋದು. ನಾನು ಅದನ್ನ ಹೇಳ್ತಾ ಇರೋದು. ಅದು ಹಾಗಲ್ಲ ಬೇ, ಎಲ್ಲರೂ ಒಂದೇ ತರ ಇರಲ್ಲ ಅಲ್ವಾ? ಸರಿ ಬಿಡಿ, ಇನ್ನೇನು ಹೇಳೋತಿಲ್ಲ. ಕಮ್ ಟು ದ ರಿಯಾಲಿಟಿ. ವಿ ಆರ್ ಆಲ್ ಲಕ್ಕಿ ಪೀಪಲ್ಸ್. ಇರೋದಿಕ್ಕೆ ತಲೆ ಮೇಲೆ ಒಂದು ಸೂರು ಇಲ್ದಿರೋ ಎಷ್ಟೋ ಜನ ಈ ಭೂಮಿ ಮೇಲಿದ್ದಾರೆ. ನಿಮ್ ಈ ಫಿಲಾಸಫಿ ಎಲ್ಲ ನನಗ್ ಬೇಕಾಗಿಲ್ಲ. ಸರಿ, ಫಿಲಾಸಫಿ ಬೇಡ ಅಂದ್ರೆ ಬಿಡು. ಕೆಮಿಸ್ಟ್ರಿ ಓಕೆ ಅಲ್ವಾ? ಡಿಯರ್ ಪ್ಯಾರೆಂಟ್ಸ್, ನಾವಿವತ್ತು ಸೇರಿರೋದು ನಮ್ಮ ಸ್ಕೂಲಿಂದ ಸ್ಪೋರ್ಟ್ಸ್ ಮಲ್ಟಿಪ್ಲೆಕ್ಸ್ ಪ್ರೆಸ್ಟಿಜಿಯಸ್ ಪ್ರಾಜೆಕ್ಟ್ಗೋಸ್ಕರ ಈ ಮೀಟಿಂಗ್ನ 2ನೇ ಸಲ ಅರೇಂಜ್ ಮಾಡಿದ್ದು. ಇದಕ್ಕೂ ಮುಂಚೆ ನಡೀದೇ ಇರೋ ಪ್ಯಾರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿರೋ ವಿಷಯದ ಬಗ್ಗೆ ಪ್ಯಾರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಹೇಗಿದೆ ಅಂತ ಗೊತ್ತು ಮಾಡೋದಕ್ಕೆ ಈ ಮೀಟಿಂಗ್ನ ಅರೇಂಜ್ ಮಾಡಿರೋದು. ಆಲ್ರೆಡಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹೈಯರ್ ಸೆಕೆಂಡರಿ ಕ್ಲಾಸ್ವರೆಗೂ ಮೀಟಿಂಗ್ ಎಲ್ಲ ಮುಗಿದೋಗಿದೆ. ಪ್ಯಾರೆಂಟ್ಸ್ಗಳಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. LKG UKG ಪ್ಯಾರೆಂಟ್ಸ್ ಕೂಡ ಇದೇ ಥರ ರೆಸ್ಪಾನ್ಸ್ ಮಾಡಬೇಕಂತ ನಾವು ಕೂಡ ಬಯಸ್ತೀವಿ. ಒಂದು ದೊಡ್ಡ ಅಮೌಂಟ್ ಬೇಕಾಗಿರೋ ಪ್ರಾಜೆಕ್ಟ್ ಇದು. ನೀವು ಕಂಪ್ಲೀಟ್ ಕೋಆಪರೇಷನ್ ಈ ಪ್ರಾಜೆಕ್ಟ್ಗೆ ಕೊಡಬೇಕು. ಕಾಂಟ್ರಿಬ್ಯೂಷನ್ ಅಮೌಂಟ್ ವಿದೌಟ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಕೂಡ ಸ್ಟೂಡೆಂಟ್ ಈ ಸ್ಕೂಲಿಂದ ಆಚೆ ಹೋಗಿದ ತಕ್ಷಣ ಆ ದುಡ್ಡ ವಾಪಸ್ ಮಾಡ್ತೀವಿ ಅಂತ ನಾವು ಮಾತು ಕೊಡ್ತೀವಿ. ಪ್ರತಿ ಒಂದು ಸ್ಟೂಡೆಂಟ್ ಹೆಸರು ನಾನು ಹೇಳ್ತೀನಿ. ಪ್ಯಾರೆಂಟ್ಸ್ ಎಷ್ಟು ದುಡ್ಡನ್ನ ಡೊನೇಟ್ ಮಾಡ್ತಾರಂತ ಹೇಳಬೇಕು. ಆದರ್ಶ್ ಮೋಹನ್ 2 lakhs. ವೈಶಾಲಿ ಮಾಂಡ್ರೆ 2.4 lakhs. ಸಾನಿಯಾ ಮ್ಯಾಥ್ಯೂ 2.5 lakhs. ಮಿಥುನ್ ವಿಜಯ್ 2.5. ಪ್ರಿಯಾಂಕಾ ಲಿಯೋ ಜಾನ್ 3 lakhs. 3 lakhs. Sorry, not 3 lakhs. 50,000. Oh.